ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಧನಲಕ್ಷ್ಮಿ ರೆಸಿಪೀಸ್. ಮನೆಯಲ್ಲೇ ಸಿಂಪಲ್ಲಾಗಿ ದೋಸೆ ಮಾಡಿಕೊಂಡು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ರೇಷನ್ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನಷ್ಟೇ ನಾನು ಬೆಳೆಸ್ತಾ ಇದ್ದೀನಿ, ಮತ್ತು ಅನ್ನವನ್ನು ಬೆಳೆಸಿದ್ದೀನಿ ಇದರಲ್ಲಿ. ಸೊ ತುಂಬ ಸಾಫ್ಟಾಗಿ, ನೀಟಾಗಿ ಮತ್ತು ರುಚಿಕರವಾಗೂ ಕೂಡ ಇರುತ್ತೆ. ಮನೆಯಲ್ಲೇ ನಾವು ಈ ರೀತಿ ಹಿಟ್ಟು ತಯಾರು ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು. ಮತ್ತು ನಾವಿಲ್ಲಿ ಶುದ್ಧವಾದ ಏನು ಕೆಮಿಕಲ್ ಇಲ್ದಿರ ನಾವು ಮನೆಯಲ್ಲೇ ಶುದ್ಧವಾದ ಅಕ್ಕಿ ಹಿಟ್ಟನ್ನು, ದೋಸೆ ಹಿಟ್ಟನ್ನು ತಯಾರು ಮಾಡಿಕೊಂಡಿದ್ದೀವಿ. ಇದಕ್ಕೆ ಬರೀ ಅಕ್ಕಿ ಹಿಟ್ಟು, ರೇಷನ್ ಅಕ್ಕಿ ಆದರೂ ಪರವಾಗಿಲ್ಲ. ಸೊ ರೇಷನ್ ಅಕ್ಕಿನೇ ಇದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳಬಲ್ಲೆ. ಇದಕ್ಕೆ ಉದ್ದಿನಬೇಳೆ, ರೇಷನ್ ಅಕ್ಕಿ ಚೆನ್ನಾಗಿ ನೆನೆಸ್ಕೋಬೇಕು. ಸೊ ಒಂದಿನ ಮಧ್ಯಾಹ್ನ ನೆನೆಸ್ಕೊಂಡು ರಾತ್ರಿಗೆ ನೀವು ರುಬ್ಕೊಂಡು ಮತ್ತು ಬೆಳಗ್ಗೆ ಈ ಥರ ದೋಸೆ ಹಾಕ್ಕೋಬೋದು. ಗರಿಯಾಗಿ ರುಚಿಕರವಾದ ಶುದ್ಧವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ಅಂತ ನಾನು ಹೇಳಬಲ್ಲೆ. ಸೊ ಇದು ರುಚಿಕರವಾಗಿರುತ್ತೆ. ಹಾಗೆ ಮನೆಯಲ್ಲಿ ಎಲ್ಲರೂ ಟಿಫನ್ ಬಾಕ್ಸ್ಗೆ, ಲಂಚಿಗೆ ಕೂಡ ತುಂಬ ಪರ್ಫೆಕ್ಟ್ ಅಂತ ಹೇಳ್ಬೋದು. ಕಾಯಿ ಚಟ್ನಿಯೊಂದಿಗೆ ಅಥವಾ ಕೆಂಪು ಚಟ್ನಿ ಕೂಡ ನೀವು ಮಾಡ್ಕೋಬೋದು. ಸೊ ಇದಕ್ಕೆ ನೀವು ಮಸಾಲೆ ದೋಸೆ ಥರನೂ ಸ್ವಲ್ಪ ಬ್ರೌನಿಷ್ ಆಗಿ ನೀವು ಏನು ರೋಸ್ಟೆಡ್ ಮಾಡಿಕೊಂಡ್ರೆ ಸೊ ಮಸಾಲೆ ದೋಸೆ ಕೂಡ ನಿಮಗೆ ತಯಾರಾಗುತ್ತೆ. ಸೊ ಇದಕ್ಕೆ ಆಲೂಗಡ್ಡೆ ಪಲ್ಯ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ಏನಾದರೂ ನೀವು ಹಾಕ್ಕೊಂಡು ದೋಸೆ ಮೇಲೆ ಇದು ಮಾಡಿಕೊಂಡ್ರೆ ನಿಮ್ಗೆ ದೋಸೆನೂ ರೆಡಿ ಆಗುತ್ತೆ. ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು. ತುಂಬ ರುಚಿಕರವಾಗಿರುತ್ತೆ. ನೀವು ಒಮ್ಮೆ ಪ್ರಯತ್ನ ಮಾಡಿ ಅಂತ ತಿಳಿಸ್ತಾ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.